ಇನ್ನು ಕರ್ನಾಟಕ ರಾಜ್ಯ ರಾಜಕೀಯಕ್ಕೆ ಬರೋಣ. ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮೇಲೆ ತಮ್ಮ ಉತ್ತರವನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಹಜವಾಗಿ ಸರ್ಕಾರದ ಪರವಾಗಿ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಸಮರ್ಥನೆಯನ್ನು ಮಾಡಿಕೊಂಡ್ರು. ಜೊತೆಗೆ ಕೆಲವೊಂದಿಷ್ಟು ಫನ್ನಿ ಆದಂಥ ಕಾಮಿಡಿ ಆದಂಥ ಕ್ಷಣಗಳಿಗೂ ಕೂಡ ಇವತ್ತು ವಿಧಾನಸಭೆ ಸಾಕ್ಷಿ ಆಯಿತು. ಅದರಲ್ಲೂ ಬ್ರಹ್ಮಾಸ್ತ್ರ ಬಂತು, ಅದರ ಜೊತೆಗೆ ಗ್ಯಾರಂಟಿ ವಿಚಾರ ಬಂತು, ಹೈಕಮಾಂಡ್ ವಿಚಾರ ಬಂತು. ಹೀಗಾಗಿ ಇವತ್ತಿನ ಮುಖ್ಯಮಂತ್ರಿಗಳ ಉತ್ತರ ಸಾಕಷ್ಟು ಆಯಾಮದಿಂದ ಸಾಕಷ್ಟು ವಿಶೇಷತೆಗಳಿಂದ ಕೂಡಿತ್ತು. ಬ್ರಹ್ಮಾಸ್ತ್ರ ಬಿಟ್ರೆ ಮುಗೀತು ಸರ್. ಬ್ರಹ್ಮಾಸ್ತ್ರ ಇರ್ಬೇಕಲ್ಲ ನಿನ್ನ ಹತ್ರ. ಬ್ರಹ್ಮಾಸ್ತ್ರ ಇಲ್ಲದೆ ಹೋದಾಗ ಈಗ ಹುಡುಕ ತಗೊಬಂದಿದ್ಯಾ? ವಿಧಾನಸಭೆಯ ಅಧಿವೇಶನದಲ್ಲಿ ಸದ್ದುಗದ್ದಲ ಇದ್ದಿದ್ದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾಲೇ ಇರ್ತಾರೆ. ಆದ್ರೆ ಇವತ್ತಿನ ಸದನ ಕೊಂಚ ತಮಾಷೆಯ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಉತ್ತರದ ವೇಳೆ ಇಡೀ ಅಧಿವೇಶನ ಲವಲವಿಕೆಯಿಂದ ಇದ್ದ ಘಟನೆ ನಡೆದಿದೆ. ತಮಾಷೆಯ ಪ್ರಸಂಗಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಮೊದಲಿಗೆ ಅಶೋಕ್ ಸ್ಪೀಕರ್ ಖಾದರ್ ಅವರನ್ನ ಸಚಿವರನ್ನಾಗಿ ಮಾಡುವ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಆಗ ಸಿಎಂ ಸಿದ್ದರಾಮಯ್ಯ ನೀವೆಷ್ಟೇ ಜಾಕ್ ಹಾಕಿ ಎತ್ತಿದ್ರು ಅವರು ಎದ್ದೇಳಲ್ಲ ಅಂತ ಹೇಳಿದ್ರು. ಏನೇ ಕಿತಾಪತಿ ಮಾಡಿದ್ರು ಕೂಡ ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ ಅಥವಾ ನೀವು ಏನೇ ಅವರು ಜಾಕ್ ಹಾಕಿ ಎತ್ತಿದ್ರು ಕೂಡ ಅವರು ಏನಿಗೆ ಹೇಳೋದಿಲ್ಲ. ಈ ವೇಳೆ ಅಶೋಕ್ ಕನಸುಗಳ ಮಾತೆತ್ತಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ನಿನ್ಗೆ ಕನಸಿಲ್ವಾ ಅಂತ ಕೇಳ್ದಲೇ ವಿಜೇಂದ್ರ ಕಡೆ ಚರ್ಚೆಯನ್ನ ತಿರುಗಿಸಿದ್ರು. ನೀನು ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು, ನಾನು ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜೇಂದ್ರ ಕಾಯ್ದೆ ಕೂತಿದ್ದಾರೆ. ವಿಜೇಂದ್ರ ಯಾರಿಗೂ ಬಿಡಲ್ಲ. ಸಿದ್ದರಾಮಯ್ಯ ಯಾರ್ ಸಿಎಂ ಆದ್ರೂ ಖುಷಿ ಅಂತ ಹೇಳ್ತಿದ್ರೆ ಶಾಸಕ ಸುನೀಲ್ ಕುಮಾರ್ ಡಿಕೆ ಹೆಸರನ್ನ ಎಳೆದು ತಂದ್ರು. ಆಗ್ಲೂ ಸಿದ್ದರಾಮಯ್ಯ ಡಿಕೆ ಹೆಸರನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ. ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ. ಇನ್ನು ರಾಜ್ಯ ಸರ್ಕಾರ ಹೆಚ್ಚು ಸಾಲ ಮಾಡಿದೆ ಎನ್ನುವುದು ಬಿಜೆಪಿ ಆರೋಪ. ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದು ಜಿಡಿಪಿ ಬೆಳವಣಿಗೆಗೆ ರಾಜ್ಯ ಕೊಡ್ತಿರೋ ಕೊಡುಗೆಯನ್ನ ಪ್ರಸ್ತಾಪಿಸಿದ್ರು. ಇದಕ್ಕೆ ಪ್ರತಿಯಾಗಿ ಅಶೋಕ್ ಮತ್ತೊಂದು ಪತ್ರಿಕೆ ಸುದ್ದಿ ಓದಿದ್ರು. ಆಗ ಇಬ್ಬರ ನಡುವೆ ಅಸ್ತ್ರದ ಚರ್ಚೆಯೇ ನಡೆಯಿತು. ನೀನೇ ಸತ್ತೋಗ್ಬಿಡ್ತೀಯ. ಅಸ್ತ್ರ ಯಾವ ಅಸ್ತ್ರಕ್ಕೆ ಯಾವ ಅಸ್ತ್ರ ಬಿಡದೆ ಹೋದ್ರೆ ಪಾಶುಪತಾಸ್ತ್ರಕ್ಕೆ ಬೇರೆ ಅಸ್ತ್ರ ಬಿಟ್ಟು ಪ್ರಯೋಜನ ಏನು? ಅದಕ್ಕೆ ಬ್ರಹ್ಮಾಸ್ತ್ರ ಬಿಟ್ರೆ ಮುಗೀತು ಸರ್. ಬ್ರಹ್ಮಾಸ್ತ್ರ ಇರ್ಬೇಕಲ್ಲ ನಿನ್ನ ಹತ್ರ. ಬ್ರಹ್ಮಾಸ್ತ್ರ ಇಲ್ಲದೆ ಹೋದಾಗ ಈಗ ಹುಡುಕ ತಗೊಬಂದಿದ್ಯಾ? ಬ್ರಹ್ಮಾಸ್ತ್ರ ಇರ್ಲಿಲ್ಲ ಆಗ. ಬಿಡೋಗ್ತಾರೆ ತಾವು ಬರ್ಬೇಕು. ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನ್ಗೆ ಈಶ್ವರ. ಬ್ರಹ್ಮಾಸ್ತ್ರ ನಡೆಯಲ್ಲ. ಪಾಶುಪತಾಸ್ತ್ರ ಇದೆಯಲ್ಲ, ಅದ್ರ ಮುಂದೆ ಈಶ್ವರನ ಮುಂದೆ ಬ್ರಹ್ಮಂದು ಏನೂ ನಡೆಯಲ್ಲ. ಇಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ತಮ್ಮ ತಂದೆ ಹೆಸರು ಸಿದ್ದರಾಮೇಗೌಡ ಅಂತ ಹೇಳಿದ್ರು. ಆಗ ಅಶೋಕ್ ಇದೇ ಕಾರಣಕ್ಕೆ ದೇವೇಗೌಡರ ಪಕ್ಷದಲ್ಲಿದ್ರಿ ಅಂತ ಕಾಲೆಳೆದ್ರು. ಆಗ ನಗೆ ಚಟಾಕಿ ಸಿಡಿಸಿದ ಸಿದ್ದರಾಮಯ್ಯ ದೇವೇಗೌಡ್ರೆ ನಮ್ಮ ಪಕ್ಷದಲ್ಲಿದ್ರು ಅಂದ್ರು. ಸಿದ್ದರಾಮೇಶ್ವರ ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ. ಅದಕ್ಕೋಸ್ಕರ ನನ್ನನ್ನು ಸಿದ್ದರಾಮಯ್ಯ ಸಿದ್ದರಾಮೇಗೌಡ, ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ. ದೇವೇಗೌಡರು ಪಾರ್ಟಿಯಲ್ಲಿದ್ರು, ದೇವೇಗೌಡರು ನಮ್ಮ ಪಾರ್ಟಿಲಿದ್ರು. ಏನೋ ನಾವು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈ ಮಧ್ಯೆ ಹೈಕಮಾಂಡ್ನ ಚರ್ಚೆಯು ಬಂದು ಹೋಯಿತು. ಶಾಸಕ ಸುನೀಲ್ ಕುಮಾರ್ ನಿಮ್ ಮುಂದೆ ಯಾವ ಹೈಕಮಾಂಡ್ ಅಂತ ಟ್ರಿಗರ್ ಮಾಡಿದ್ರು. ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ, ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು
ಥೂ ಅನ್ನು ನೋಡೋಣ. ವಾಜಪೇಯಿ ಅಲ್ಲ, ಮೋದಿ ಅವರಿಗೆ ಥೂ ಅಂತಂದ್ರಿ ನೋಡೋಣ. ಸರ್ ತಮ್ಮಿದ್ರೆ 2026ರಿಂದ 28 ತನಕ ಉಳಿಸ್ಕೊಳ್ಳಿ ಅಂತ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ನೀವು ಏನು 17 ಬಜೆಟ್ ಮಂಡನೆ ಮಾಡಿದವರು ಯಾವ ನೀವು 17 ಕೇಳ್ಬೇಕು ನೀವು. ಏನೇ ಜಾಗ ಹಾಕಿದ್ರು ಕೂಡ ನಾನು ಇರ್ತಲ್ಲ. ಬಹಳ ಪಾಪ ಸುನೀಲ, ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಕಾಣಿಸುತ್ತಾರೆ. ಇಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಮುಂದಿನ ಬಜೆಟ್ ಮಂಡಿಸ್ತಾರಾ ಅನ್ನೋ ಅನುಮಾನದ ಪ್ರಶ್ನೆಯನ್ನ ವಿಪಕ್ಷ ನಾಯಕರು ಕೇಳಿದ್ರು. ಆಗ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದ್ರೆ ಮಂಡಿಸ್ತೀನಿ ಅಂತ ದೆಹಲಿ ಕಡೆ ಬೊಟ್ಟು ಮಾಡಿದ್ರು. ನೆಕ್ಸ್ಟ್ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ, ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸ್ ಆಗ್ಬೋದು. ಇನ್ನ 1 ವರ್ಷ ಆಯ್ತಲ್ಲ ನೋಡಪ್ಪ, ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು. ಈ 2 ಬಜೆಟ್ ಹೇಳಿ. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ. ಇಷ್ಟಕ್ಕೆ ಸುಮ್ಮನಾಗದ ಸಿಎಂ ಸಿದ್ದರಾಮಯ್ಯ, ಅಶೋಕ್ ಸಿಎಂ ಆಗ್ತೀಯಾ ಇಲ್ವಾ ಹೇಳಪ್ಪ ಅಂತ ಬಾಣ ತಿರುಗಿಸಿ ಬಿಟ್ರು. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡ್ರಿ. ನೋಡೋಣ, ಹೇಳಪ್ಪ, ಅಲ್ಲ ಸರ್, ಏನ್ ಹೇಳಪ್ಪ, ಅದು ಹೇಳಕ್ಕಾಗತ್ತಾ? ಇವತ್ತಿನ ವಿಧಾನಸಭೆ ಕಲಾಪ ಅನೇಕ ಚರ್ಚೆಗಳಿಗೆ ಸಾಕ್ಷಿಯಾಯಿತು. ಸಿಎಂ ಬದಲಾವಣೆಯಿಂದ ಹಿಡಿದು ಜಿಡಿಪಿ ಬೆಳವಣಿಗೆಯವರೆಗೆ ಮಾತುಕತೆ ನಡೆಯಿತು. ನಡುವೆ ನಾಯಕರ ಮಾತಿನ ವರಸೆ ಎಲ್ಲರನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಸುನಿಲ್, ಟಿವಿ9 ಬೆಂಗಳೂರು.